ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಕೆ.ಸಿ. ವೀರೇಂದ್ರ ಪಪ್ಪಿ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಕೆ.ಸಿ. ವೀರೇಂದ್ರ ಪಪ್ಪಿ ಹಾಗೂ ಸಹೋದರರಾದ ಕೆ.ಸಿ. ನಾಗರಾಜ್ ಹಾಗೂ ಕೆ.ಸಿ. ತಿಪ್ಪೇಸ್ವಾಮಿ ನಿವಾಸದ ಮೇಲೂ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಇಂದು ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಕೆ.ಸಿ. ನಾಗರಾಜ್, ಕೆ.ಸಿ. ತಿಪ್ಪೇಸ್ವಾಮಿ ಹಾಗೂ ಕೆ.ಸಿ. ವೀರೇಂದ್ರ ಪಪ್ಪಿಯವರ ನಿವಾಸಗಳ ಮೇಲೆ ದಾಳಿಯನ್ನು ಮಾಡಿ ಶಾಕನ್ನು ಕೊಟ್ಟಿರುವಂಥದ್ದು. ಕೆ.ಸಿ. ವೀರೇಂದ್ರ ಪಪ್ಪಿ ಶಾಸಕರು, ಚಿತ್ರದುರ್ಗದ ಶಾಸಕ, ಅನೇಕ ಆನ್ಲೈನ್ ಗೇಮಿಂಗ್ಗಳಿಗೆ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಆರೋಪದ ಮೇಲೆ ಕೆ.ಸಿ. ವೀರೇಂದ್ರ ಪಪ್ಪಿಯವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಅಧಿಕಾರಿಗಳು ಕೆ.ಸಿ. ವೀರೇಂದ್ರ ಪಪ್ಪಿಯವರ ನಿವಾಸದ ಮೇಲೆ ದಾಳಿಯನ್ನು ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ನಿವಾಸದಲ್ಲಿ ಯಾವ ದಾಖಲೆಗಳು ಸಿಗ್ತವೆ ಎಲ್ಲ ದಾಖಲೆಗಳನ್ನು ಇವತ್ತು ಬೆಳಗ್ಗೆಯಿಂದ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೆ.ಸಿ. ವೀರೇಂದ್ರ ಪಪ್ಪಿಯವರನ್ನು ಸಿಕ್ಕಿಂ ರಾಜ್ಯದ ಜಿಲ್ಲೆ ಒಂದರಲ್ಲಿ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ, ಏನೇನು ಆಗ್ತಾ ಇದೆ ಅಂತೇಳಿ. ಕೆ.ಸಿ. ವೀರೇಂದ್ರ ಪಪ್ಪಿಯವರ ರತ್ನ ಗೋಲ್ಡ್ ಕಂಪನಿ, ಪಪ್ಪಿ ಟೆಕ್ನಾಲಜೀಸ್, ಪಪ್ಪಿ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಕಂಪನಿಗಳ ಮೇಲೂ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಸೊ ದಾಳಿ ಮಾಡಿ ಅಲ್ಲಿಯ ಪತ್ರಗಳನ್ನು, ಅಲ್ಲಿಯ ಲೆಕ್ಕಾಚಾರಗಳನ್ನು, ಲೆಕ್ಕಪತ್ರಗಳನ್ನು ನೋಡ್ತಾ ಇದ್ದಾರೆ. ಸರ್ಕಾರಕ್ಕೆ ಟ್ಯಾಕ್ಸನ್ನು ವಂಚನೆ ಮಾಡಿದ್ದಾರೆ. ಬೆನಾಮಿ ಆಸ್ತಿಯನ್ನು ಎಲ್ಲೆಲ್ಲಿ ಬೆನಾಮಿ ಆಸ್ತಿಗಳನ್ನು ಖರೀದಿ ಮಾಡಿದ್ದಾರೆ, ಹವಾಲಾ ಹಣವನ್ನು ಎಲ್ಲೆಲ್ಲಿ ಮಾಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಹಣವನ್ನು ಗೇಮಿಂಗ್ ಆ್ಯಪ್ಗಳಿಗೆ ಯಾವ ರೀತಿಯಾಗಿ ವರ್ಗಾವಣೆಯನ್ನು ಮಾಡಿದ್ದಾರೆ, ಎಲ್ಲವನ್ನು ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ಬೆಳಗ್ಗೆಯಿಂದ ಕೂಡ ಮಾಡ್ತಾ ಇದ್ದಾರೆ. ಸಂಜೆ ಆದರೂ ಕೂಡ ಇನ್ನೂ ಪರಿಶೀಲನೆ ಮುಗಿದಿಲ್ಲ. ಕೆ.ಸಿ. ವೀರೇಂದ್ರ ಅವರ ಸಹೋದರ ಕೆ.ಸಿ. ನಾಗರಾಜ್ ಅವರಿಗೆ ಸತತ 4 ಗಂಟೆಗಳ ಡ್ರಿಲ್ಲನ್ನು ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಮನೆಯಲ್ಲಿ ಸಿಕ್ಕಂತಹ ದಾಖಲೆಗಳನ್ನು ಇಟ್ಕೊಂಡು ಸತತ 4 ಗಂಟೆಗಳ ಡ್ರಿಲ್ಲನ್ನು ಮಾಡಿ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಕೆ.ಸಿ. ವೀರೇಂದ್ರ ಪಪ್ಪಿಯನ್ನು ಸಿಕ್ಕಿಂ ರಾಜ್ಯದ ಜಿಲ್ಲೆ ಒಂದರಲ್ಲಿ ಅವರನ್ನು ವಶಕ್ಕೆ ಪಡೆದು ಅಲ್ಲಿ ಕೂಡ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಕರ್ನಾಟಕದ ಬೆಂಗಳೂರು, ಚಿತ್ರದುರ್ಗ, ಚಳ್ಳಕೆರೆ ಸೇರಿದಂತೆ ನಾನಾ ಭಾಗದಲ್ಲಿ ದಾಳಿಯನ್ನು ಮಾಡಿದ್ದಾರೆ. ಗೋವಾ, ಸಿಕ್ಕಿಂನಲ್ಲೂ ಕೂಡ ಇಡಿ ಅಧಿಕಾರಿಗಳು ಏಕಕಾಲಕ್ಕೆ ಸುಮಾರು 17 ಕಡೆ ವೀರೇಂದ್ರ ಪಪ್ಪಿಗೆ ಸಂಬಂಧಪಟ್ಟಂಥ 17 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಆರಂಭವಾದಂತಹ ದಾಳಿ ಇನ್ನೂ ಸಂಜೆ 6 ಗಂಟೆ ಆದರೂ ಕೂಡ ಮುಗಿದಿಲ್ಲ. ಸತತವಾಗಿ ನಿರಂತರವಾಗಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಮನೆಗಳಲ್ಲಿ ಚಿನ್ನಾಭರಣ ಸಿಕ್ಕಿದೆ, ನಗದು ಸಿಕ್ಕಿದೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗ್ತಿರುವಂಥದ್ದು. ಇದು ಕೆ.ಸಿ. ವೀರೇಂದ್ರ ಪಪ್ಪಿಯವರ ನಿವಾಸದ ಮೇಲೆ ಈ ಹಿಂದೆ ಕೂಡ ಐ.ಟಿ. ಅಧಿಕಾರಿಗಳು ದಾಳಿ ಮಾಡಿದರು. 2016 ಡಿಸೆಂಬರ್ನಲ್ಲಿ ಐ.ಟಿ. ಅಧಿಕಾರಿಗಳು ದಾಳಿ ಮಾಡಿದರು. ಆಗ ಕೂಡ ಕೆ.ಸಿ. ವೀರೇಂದ್ರ ಪಪ್ಪಿಯವರ ನಿವಾಸದಲ್ಲಿ ಅಪಾರ ಪ್ರಮಾಣದ ನಗದು, ಚಿನ್ನಾಭರಣ ಎಲ್ಲವೂ ಕೂಡ ಸಿಕ್ಕಿತ್ತು. ನೀವು ದೃಶ್ಯಗಳು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ. ಇದು 2016ರ ದೃಶ್ಯಾವಳಿಗಳು ನಾನು ನಿಮಗೇನು ತೋರಿಸ್ತಾ ಇದ್ದೀನಿ. ಸುಮಾರು 32 kg ಚಿನ್ನ ಸಿಕ್ಕಿತ್ತು, 5 kg 700 ಗ್ರಾಮ್ ಚಿನ್ನ ಸಿಕ್ಕಿತ್ತು, 32 kg ಚಿನ್ನ, 5.7 ಕೋಟಿ ಹಣ ಸಿಕ್ಕಿತ್ತು. ಕೋಟ್ಯಾಂತರ ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಿದರು ಅಂತಂದೇಳಿ ಆಗ ಐ.ಟಿ. ಅಧಿಕಾರಿಗಳು ತಲಾಶನ್ನು ಮಾಡಿದರು ಮನೆಯನ್ನು, ಕೆ.ಸಿ. ವೀರೇಂದ್ರ ಪಪ್ಪಿಯವರ ಚಳ್ಳಕೆರೆ ನಿವಾಸವನ್ನು. ಆ ಸಂದರ್ಭದಲ್ಲಿ ಕೆ.ಸಿ. ವೀರೇಂದ್ರ ಪಪ್ಪಿಯವರ ನಿವಾಸದಲ್ಲಿದ್ದಂಥ ಸ್ನಾನಗೃಹದಲ್ಲಿ ಒಂದು ಕಬೋರ್ಡನ್ನು ಮಾಡಿಕೊಂಡು ಅದರೊಳಗಡೆ ಹಣವನ್ನು ಇಟ್ಟಿದ್ದರು, ಚಿನ್ನಾಭರಣವನ್ನು ಇಟ್ಟಿದ್ದರು. ನೀವು ದೃಶ್ಯಗಳು ನೋಡ್ತಾ ಇರ್ಬೋದು ಯಾವ ರೀತಿ. ಒಂದು 2016ರಲ್ಲಿ ಬಂದಂತಹ ಒಂದು ಸುದ್ದಿ, ಪತ್ರಿಕೆಯಲ್ಲಿ ಬಂದಂಥ ಸುದ್ದಿ ಇದು. ಆಗ ಸ್ನಾನಗೃಹದಲ್ಲಿ ಒಂದು ಸೀಕ್ರೆಟ್ ಲಾಕರನ್ನು ಮಾಡಿ ಅದರಲ್ಲಿ ಹಣವನ್ನು, ಕೋಟ್ಯಾಂತರ ರೂಪಾಯಿ ಹಣವನ್ನು, ಚಿನ್ನಾಭರಣವನ್ನು ಇಟ್ಟಿದ್ದರು. ಇದು 2016 ಡಿಸೆಂಬರ್ನಲ್ಲಿ ನಡೆದಂಥ ಘಟನೆ ಇದು. ಅಂದರೆ ಆಗ ಡಿಮಾನಿಟೈಸೇಷನ್ ಆಗಿತ್ತು. ಆ ಡಿಮಾನಿಟೈಸೇಷನ್ ಆದಂಥ ಸಂದರ್ಭದಲ್ಲಿ ಹಣವನ್ನು ಚಲಾವಣೆ ಮಾಡಲಿಕ್ಕೆ ಏನು 500 ಮತ್ತು 1000 ಮುಖಬೆಲೆಯ ನೋಟ್ಗಳನ್ನು ಬ್ಯಾನ್ ಮಾಡಿತ್ತು ಗೌರ್ಮೆಂಟು. ಆ ಸಂದರ್ಭದಲ್ಲಿ ಹಳೆ ನೋಟ್ಗಳನ್ನು ಚಲಾವಣೆ ಮಾಡಲಿಕ್ಕೆ ಒಂದಷ್ಟು ಯುವಕರನ್ನು ಬಳಸಿಕೊಂಡು ದಂಧೆ ಮಾಡ್ತಾಯಿದ್ರು ಅಂತೇಳಿ ಆಗಿನ ಐ.ಟಿ. ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ಸುಮಾರು 5.7 ಕೋಟಿ ಹಣವನ್ನು, ನಗದು ಹಣವನ್ನು ವಶಪಡಿಸಿಕೊಂಡಿದ್ದರು. ಅದು ಕೂಡ 2000 ಮುಖಬೆಲೆಯ ಹೊಸ ನೋಟುಗಳನ್ನು ಕೂಡ ಆಗ ವಶವನ್ನು ಪಡಿಸ್ಕೊಂಡಿದ್ದರು. ಜೊತೆಗೆ 32 kg ಚಿನ್ನ, ಕೋಟ್ಯಾಂತರ ರೂಪಾಯಿ ಬೆಲೆಯ ಚಿನ್ನವನ್ನು ವಶಪಡಿಸಿಕೊಂಡಿದ್ದರು. ಈಗ ಪುನಃ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಬೆಳಗ್ಗೆಯಿಂದ ಕೂಡ ಇಡಿ ಅಧಿಕಾರಿಗಳು ಶೋಧನೆ ಕಾರ್ಯವನ್ನು ಮುಂದುವರಿಸಿದ್ದಾರೆ. ನಮಗಿರುವಂತಹ ಪ್ರಾಥಮಿಕ ಮಾಹಿತಿ ಪ್ರಕಾರ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು ಆನ್ಲೈನ್ ಗೇಮಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಯಾಕೆಂದರೆ ಕಳೆದ 3-4 ದಿನಗಳ ಹಿಂದೆ ಕೇಂದ್ರ ಸರ್ಕಾರ ಆನ್ಲೈನ್ ಗೇಮಿಂಗನ್ನು ನಿಷೇಧ ಮಾಡಿದೆ. ಯಾವುದು ಜೂಜನ್ನು ಆಡ್ತಾ ಇದ್ದಾರೆ, ಯಾವುದು ಹಣವನ್ನು ಕಟ್ಟಿ ಆಡ್ತಾ ಇದ್ದಾರೆ, ಆ ಎಲ್ಲ ಗೇಮ್ಗಳನ್ನು ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ. ಆ ಬ್ಯಾನ್ ಮಾಡುವಂಥ ಸಂದರ್ಭದಲ್ಲಿ ದೇಶದಲ್ಲಿ ಎಷ್ಟು ಆನ್ಲೈನ್ ಗೇಮಿಂಗ್ ಕಂಪನಿಗಳಿದ್ದಾವೆ, ಆ ಕಂಪನಿಗಳು ಯಾರ್ಯಾರ ಒಡೆತನದ ಕಂಪನಿಗಳು ಎಲ್ಲವನ್ನು ಕೂಡ ಕೇಂದ್ರ ಸರ್ಕಾರ ಒಂದು ತನಿಖಾ ವರದಿಯನ್ನು ಕೂಡ ತರಿಸ್ಕೊಂಡಿತ್ತು ಇಂಟೆಲಿಜೆನ್ಸಿ ಮುಖಾಂತರ. ಸೆಂಟ್ರಲ್ ಇಂಟೆಲಿಜೆನ್ಸಿ ಒಂದು ರಿಪೋರ್ಟನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ. ಆ ಕಂಪನಿಗಳ ಮಾಲೀಕರು ಯಾರು, ಬೆನಾಮಿ ಮಾಲೀಕರುಗಳು ಯಾರ್ಯಾರು, ಎಲ್ಲೆಲ್ಲಿಂದ ಹಣ ವರ್ಗಾವಣೆಯಾಗಿದೆ, ಏನು ಎಲ್ಲವನ್ನು ಕೂಡ ತರಿಸ್ಕೊಂಡಿತ್ತು. ಆ ಹಿನ್ನೆಲೆಯಲ್ಲಿ ಕೆ.ಸಿ. ವೀರೇಂದ್ರ ಪಪ್ಪಿಯವರ ಹೆಸರು ಕೂಡ ಕೇಳಿಬಂದಿದೆ. ಯಾಕಂದರೆ ವೀರೇಂದ್ರ ಪಪ್ಪಿಯವರದು ಗೋವಾದಲ್ಲಿ ಕೆಸಿನೋ ಇದೆ, ದ ಪ್ರೈಡ್ ಕೆಸಿನೋ ಅಂತೇಳಿ. ಆ ಕೆಸಿನೋ ನಂತರ ಅದು ಕೂಡ ಆನ್ಲೈನ್ ಗೇಮಿಂಗನ್ನು ಆರಂಭ ಮಾಡಿದರು. ಮೊದಲು ಆಫ್ಲೈನ್ ಗೇಮಿಂಗ್ ಇತ್ತು ಗೋವಾದಲ್ಲಿ, ನಂತರ ಅದನ್ನು ಆನ್ಲೈನ್ ಗೇಮಿಂಗನ್ನು ಮಾಡಿ ಪ್ರಮೋಟನ್ನು ಕೂಡ ಮಾಡ್ತಾಯಿದ್ರು.
ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಆಗ್ತಾಯಿತ್ತು ಆ ಒಂದು ಆನ್ಲೈನ್ ಗೇಮಿಂಗಿನಲ್ಲಿ. ಹಾಗಾಗಿ ಗೋವಾದಲ್ಲಿ 2 ಪ್ರಕರಣ ಕೂಡ ದಾಖಲಾಗಿತ್ತು. ವೀರೇಂದ್ರ ಪಪ್ಪಿ ಆ್ಯಂಡ್ ಟೀಮ್ ಮೇಲೆ 2 ಪ್ರಕರಣ ಕೂಡ ದಾಖಲಾಗಿತ್ತು. ಅಕ್ರಮ ಹಣವನ್ನು ವರ್ಗಾವಣೆ ಮಾಡ್ತಿದ್ದಾರೆ ಆನ್ಲೈನ್ ಗೇಮಿಂಗ್ ಕಂಪನಿಗಳಿಗೆ ಅಂತೇಳಿ. ಅಲ್ಲಿಂದ ಬಂದಂಥ ಹಣವನ್ನು ಇವರ ಬೇರೆ ಬೇರೆ ಕಂಪನಿಗಳಿಗೆ, ನಾನಾಗಲೇ ಹೇಳ್ತಿದ್ದೆ, ರತ್ನ ಗೋಲ್ಡ್ ಇರ್ಬೋದು, ಪಪ್ಪಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇರ್ಬೋದು, ಪಪ್ಪಿ ಟೆಕ್ನಾಲಜೀಸ್ ಇರ್ಬೋದು, ಬೇರೆ ಬೇರೆ ಕಂಪನಿಗಳಿಗೆ ಅಲ್ಲಿಂದ ಬಂದಂಥ ಹಣವನ್ನು ವರ್ಗಾವಣೆ ಮಾಡುವಂಥದ್ದು ಮತ್ತು ಬೇರೆ ಕಡೆಯಿಂದ ಹಣವನ್ನು ಈ ಆನ್ಲೈನ್ ಗೇಮಿಂಗ್ ಆ್ಯಪ್ಗಳಿಗೆ ವರ್ಗಾವಣೆ ಮಾಡುವಂಥದ್ದು, ಈ ಎಲ್ಲ ದಂಧೆಯನ್ನು ಮಾಡ್ತಾಯಿದ್ರು ಅಂತೇಳಿ ಶಾಸಕರ ಮೇಲೆ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಜೊತೆಗೆ ಮನಿ ಲ್ಯಾಂಡ್ರಿಂಗ್, ಹವಾಲಾ ದಂಧೆಯ ಹೆಸರು ಕೂಡ ಕೇಳಿಬರ್ತಾ ಇದೆ. ಸಾಕಷ್ಟು ಹಣವನ್ನು ಇಲ್ಲಿಂದ ಶ್ರೀಲಂಕಾ, ಮಲೇಷಿಯಾ, ಬೇರೆ ಬೇರೆ ದೇಶಗಳಲ್ಲಿ ಚಲಾವಣೆಯನ್ನು ಮಾಡ್ತಾಯಿದ್ರು ಅಂತ, ಮನಿ ಲ್ಯಾಂಡ್ರಿಂಗ್ ಮಾಡ್ತಾಯಿದ್ರು ಅಂತ. ಮನಿ ಲ್ಯಾಂಡ್ರಿಂಗ್ ಅಂದರೆ ಇಲ್ಲಿಂದ ನಾನು 1 ಕೋಟಿ ಅಥವಾ 2 ಕೋಟಿನ ಶ್ರೀಲಂಕಾಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಆದರೆ ತೆಗೆದುಕೊಂಡು ಹೋಗೋಕೆ ಆಗಲ್ಲ ನನಗೆ. ಇಲ್ಲಿಂದ ಯಾವುದೋ ಒಂದು ಸಣ್ಣ ಒಂದು ನೋಟನ್ನು ಕೊಡುವಂಥದ್ದು ಅಥವಾ ಒಂದು ನಂಬರನ್ನು ಕೊಡೋದಂತ ಮಾಡ್ತಾರೆ. ಇಲ್ಲಿ ಒಂದು 2 ಕೋಟಿ ಹಣವನ್ನು ತೆಗೆದುಕೊಂಡು ಶ್ರೀಲಂಕಾದಲ್ಲಿ ಹಣವನ್ನು ಕೊಡ್ತಾರೆ ನಮಗೆ. ಆ ರೀತಿಯಾದ ಮನಿ ಲ್ಯಾಂಡ್ರಿಂಗ್ ಮಾಡ್ತಾಯಿದ್ರು ಅನ್ನೋ ಒಂದು ಆರೋಪ ಕೂಡ ಕೇಳಿಬಂದಿದೆ. 2016ರಲ್ಲೂ ಕೂಡ ಇವರ ವಿರುದ್ಧ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ಆರೋಪ ಕೇಳಿಬಂದಿತ್ತು. ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ಕಿಂಗ್ ಪಿನ್ ಅಂತಂದೇಳಿ ಕೂಡ ಆಗ ಗುರುತಿಸಿದ್ರು ಇವ್ರನ್ನ. ಅದಾದ ನಂತರ ರಾಜಕೀಯವಾಗಿ ಬೆಳೆದಂಥ ವೀರೇಂದ್ರ ಪಪ್ಪಿ ಚಿತ್ರದುರ್ಗದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಚಿತ್ರದುರ್ಗದಲ್ಲಿ ಇರೋದಕ್ಕಿಂತ ಜಾಸ್ತಿ ಇವರು ತಮ್ಮ ಬಿಸ್ನೆಸ್ಸಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಂತಹ ವ್ಯಕ್ತಿ ಯಾರು ಅಂದರೆ ಕೆ ಸಿ ವೀರೇಂದ್ರ ಪಪ್ಪಿ. ಈಗ ಆ ಕೆ ಸಿ ವೀರೇಂದ್ರ ಪಪ್ಪಿಯವರ ಓವರಾಲ್ ಟರ್ನ್ ಓವರ್ ಬಗ್ಗೆ ಇಡಿ ಅಧಿಕಾರಿಗಳು ಎಲ್ಲ ದಾಖಲೆಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಬೆಳಗ್ಗೆಯಿಂದ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ನಮಗಿರುವ ಮಾಹಿತಿ ಪ್ರಕಾರ ಈಗಲೇ ಸಾಕಷ್ಟು ಪ್ರಮಾಣದಲ್ಲಿ ಬಂಗಾರ ಹಾಗೂ ನಗದು ಲಭ್ಯ ಆಗಿದೆ ಅಂತಂದೇಳಿ ಇಡಿ ಅಧಿಕಾರಿಗಳಿಗೆ ಲಭ್ಯ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಇನ್ನೂ 2-3 ದಿನಗಳ ಕಾಲ ನಿರಂತರವಾಗಿ ಒಂದು ಶೋಧ ಕಾರ್ಯ ಮುಂದುವರಿಯುವ ಸಾಧ್ಯತೆ ಕೂಡ ಇದೆ. ಯಾಕಂದರೆ 17 ಕಡೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಇವರು ಶೋಧ ಕಾರ್ಯವನ್ನು ಮಾಡಬೇಕಾಗತ್ತೆ. ಹಣ ಎಲ್ಲಿಂದ ಬಂತು, ಏನು ಇವರು ಅಕೌಂಟು ಡೀಟೇಲನ್ನು ತೆಗೆದುಕೊಳ್ಬೇಕಾಗತ್ತೆ, ಇವರು GST ನಂಬರನ್ನು ತೆಗೆದುಕೊಳ್ಬೇಕಾಗತ್ತೆ, ಸರ್ಕಾರಕ್ಕೆ ಇವರು ಟ್ಯಾಕ್ಸ್ ಕಟ್ಟಿದ್ದಾರಾ, ಟ್ಯಾಕ್ಸನ್ನು ಮುಂಡ ಮುಚ್ಚಿದ್ದಾರಾ, ಎಲ್ಲವನ್ನೂ ಕೂಡ ಇವರು ಪರಿಶೀಲನೆ ಮಾಡೋಕ್ಕಾಗತ್ತೆ. ಹಾಗಾಗಿ ಇನ್ನೂ 1 ರಿಂದ 2 ದಿನಗಳ ಕಾಲ ಇಡೀ ಶೋಧ ಕಾರ್ಯ ನಡೆಯುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಇಡಿ ಅಧಿಕಾರಿಗಳು ವೀರೇಂದ್ರ ಪಪ್ಪಿಯವರನ್ನು ಸಿಕ್ಕಿಂನಲ್ಲಿ ವಶಕ್ಕೆ ಪಡೆದಿದ್ದಾರೆ. ಅವರನ್ನು ದಾವಣಗೆರೆ, ಚಿತ್ರದುರ್ಗಕ್ಕೆ ಕರೆತರುವ ಸಾಧ್ಯತೆ ಕೂಡ ಇದೆ. ಚಿತ್ರದುರ್ಗಕ್ಕೆ ಕರೆತಂದು ಇಲ್ಲಿ ಕೂಡ ಒಂದಷ್ಟು ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ಇಡಿ ಅಧಿಕಾರಿಗಳ ಜೊತೆಗೆ ಬಂದೋಬಸ್ತು, ಚಳ್ಳಕೆರೆ ನಿವಾಸಕ್ಕೆ ಸಂಪೂರ್ಣ ಬಂದೋಬಸ್ತನ್ನು ಕೂಡ ಕೊಡಲಾಗಿದೆ. ವೀರೇಂದ್ರ ಪಪ್ಪಿ ಸಂಬಂಧಪಟ್ಟ ಎಲ್ಲ ಇಲಾಖೆಗಳ ಮೇಲೆ, ಅಂದರೆ ಎಲ್ಲ ಕಚೇರಿಗಳ ಮೇಲೆ ಈಗಾಗಲೇ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಇದರ ಅಪ್ಡೇಟ್ ಏನಂತಂದೇಳಿ ಒಂದು ಕಡೆ ನ್ಯೂಸು ಕೊಡ್ತಾ ಹೋಗುತ್ತೆ. ಯಾಕಂದರೆ ಇದಕ್ಕೆಲ್ಲ ಒಂದು ದಿನಕ್ಕೆ, ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ಆದರೂ ಕೂಡ ಇನ್ನೂ ಮುಗಿದಿಲ್ಲ. ಹಾಗಾಗಿ ನಿರಂತರವಾಗಿ ಇದು ಇನ್ನು 1 ಅಥವಾ 2 ದಿನಗಳ ಕಾಲ ಈ ಒಂದು ಶೋಧ ಕಾರ್ಯ ಮುಂದುವರೋ ಸಾಧ್ಯತೆ ಇದೆ. ಹಾಗಾಗಿ ಏನು ಅಪ್ಡೇಟ್ ಇರುತ್ತೆ, ಎಲ್ಲ ಅಪ್ಡೇಟನ್ನು ಕೂಡ ನಾವು ಒಂದು ಕಡೆ ನ್ಯೂಸ್ ಕೊಡ್ತಾ ಹೋಗ್ತೀವಿ. ಅಲ್ಲಿವರೆಗೂ ನೀವು ಒಂದು ಕಡೆ ನ್ಯೂಸ್ನ ನೋಡ್ತಾ ಇರಿ. ಥ್ಯಾಂಕ್ ಯು.